ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಯಿಂಟ್ ಟಿಲಾಕ್ಸ್. ಇವತ್ತು ಗ್ರೀನ್ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಚಿಕನ್ನು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್, ಪುದೀನ, ಕೊತ್ತಂಬರಿ, ಕ್ಯಾಪ್ಸಿಕಮ್ ಇವು ಪೇಸ್ಟ್ ಮಾಡ್ಕೋಬೇಕು. ಅದು ಈರುಳ್ಳಿ ಕಟ್ ಮಾಡ್ಕೋಬೇಕು, ಟೊಮೆಟೊ, ಕರಿಬೇವು, ಎಣ್ಣೆ, ಸಾಸಿವೆ ಇಷ್ಟೇ ಇದಕ್ಕೆ ಬೇಕಾಗಿರೋದು. ಅದು ಮಾಡೋ ಪದಾರ್ಥ: ಫಸ್ಟ್ ಆಯಿಲ್ ಹಾಕ್ಕೋಬೇಕು. ಅದು ಆಯಿಲ್ ಹಾಕ್ಕೊಂಡು ಅದರಲ್ಲಿ ಸಾಸಿವೆ ಹಾಕ್ಕೊಂಡು ಅದು ಸಾಸಿವೆ ಚಿಟಪಟ ಅಂದಮೇಲೆ ಈರುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಮಾಡಿಕೊಂಡು, ಅದು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಅದು ಫ್ರೈ ಮಾಡಿಕೊಂಡು, ಆಮೇಲೆ ಈ ಪೇಸ್ಟ್ ಮಾಡಿರ್ತೀವಲ್ಲ ಅದು ಹಾಕಿ ಫ್ರೈ ಮಾಡ್ಕೊಂಡು, ಟೊಮೆಟೊ ಹಾಕಿ ಫ್ರೈ ಮಾಡ್ಕೋಬೇಕು. ಇವೆಲ್ಲ ಹಾಕಿ ಫ್ರೈ ಮಾಡಿದ್ಮೇಲೆ ಚಿಕನ್ ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಲ್ಲುಪ್ಪು, ಅರಿಶಿನ ಪುಡಿ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು. ಇದು ಓವರ್ ಫ್ಲೇಮ್ ಇಟ್ಕೊಂಡು ಮಾಡಬಾರ್ದು, ಲೈಟ್ ಫ್ಲೇಮ್ ಇಟ್ಕೊಂಡು ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನಿಮಗೆ ಕಾಮೆಂಟ್ಸಲ್ಲಿ ಹೇಳಿ. ಆಮೇಲೆ ಹಿಂಗೆಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು, ತೆಗ್ದಷ್ಟು ಖಾರದ ಪುಡಿ ಹಾಕ್ಕೊಂಡು, ನಾವು ಫೈನಲಾಗಿ ಸ್ವಲ್ಪ ವಾಟರ್ ಹಾಕ್ಕೊಂಡು ಅದು ಕುದಿಸ್ಬೇಕು. ಇದು ಜಾಸ್ತಿ ನೀರು ಹಾಕಬಾರ್ದು. ಕುದಿಸ್ಬಿಟ್ಟು ಫೈನಲಾಗಿ ನಮಗೆ ಈ ಥರ ಬರುತ್ತೆ. ಇದಕ್ಕೆ ಚಪಾತಿನೂ ಚೆನ್ನಾಗಿರುತ್ತೆ, ದೋಸೆನೂ ಚೆನ್ನಾಗಿರುತ್ತೆ, ಪೂರಿ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನೀವು ಮಾಡಿ ನೋಡಿ ಮನೆಯಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ ನನಗೆ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.